ನೋಡು ಬ್ಯಾಂಕು, ಈ 50 ಎಕರೆ ನಂದು. ನನ್ನ 50 ಎಕರೆ ಸುತ್ತಮುತ್ತ ಇನ್ನೂ 50 ಎಕರೆ ಇತ್ತಲ್ಲ, ಅದು ನಾನೇ ಹಾಕೊಂಡ್ಬಿಟ್ಟಿದ್ದೀನಿ. ಸಾಲ ಕೊಡು. ಶಂಕರ್, ಚೇರ್ಮನ್ ಸಾಹೇಬ್ರೆ, ನೀವು ನಿಮ್ಮ ಗುಡ್ ವಿಲ್ ಬ್ಯಾಂಕ್ ನಿಂದ 500 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ. 10 ತಿಂಗಳಾದ ನಂತರ 10% ಕಮಿಷನ್ ಜೊತೆಲಿ ನಿಮಗೆ ನಿಮ್ಮ ಹಣ ಬಂದು ಸೇರುತ್ತೆ. ನೀವು ಹೇಳುದೇನೋ ಸರಿ, ಹೆವಿ ಅಮೌಂಟ್, ಬೋರ್ಡ್ ಪರ್ಮಿಷನ್ ಇಲ್ದೆ. ನಮಸ್ತೆ ಸರ್, ಇದಾರೆ ಚೇರ್ಮನ್ ಸಾಹೇಬ್ರು. 1 ನಿಮಿಷ ಕೊಡ್ತೀನಿ, ಮಾತಾಡಿ. ಹಲೋ, ಯಾರು? ನಮಸ್ತೆ ಸರ್. ನೀವು ಸರ್, ನೀವು ಇದ್ದೀರಂದ್ರೆ ನಮ್ ಟೆನ್ಷನ್ ಎಲ್ಲ ಮುಗ್ದೋಯ್ತು. ಇಲ್ಲ, ಫಾರ್ಮಾಲಿಟೀಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸರಿ ಸರ್, ಇವರೆಲ್ಲ ಇದ್ದಾರೆ ಅಂತ ಮುಂಚೆನೆ ಹೇಳ್ಬಾರ್ದೆ ಸರ್. ಬಿಡಿ ಸರ್, ಇದನ್ನೆಲ್ಲ ನಾನು ನೋಡ್ತೀನಿ. 1 ನಿಮಿಷ, ಈ ನಿಂಬೆಹಣ್ಣು ಇಟ್ಕೊಳ್ಳಿ, ಒಳ್ಳೇದಾಗತ್ತೆ. ಅಂದಾಗೆ ನನ್ಗೊಂದು 30 ಲಕ್ಷ ರೂಪಾಯಿ ಲೋನ್ ಕೊಡ್ತೀರಾ? ನ್ಯಾನೋ ಕಾರ್ ತಗೊಬೇಕು. ನ್ಯಾನೋ ಕಾರ್ಗೆ 2 ಲಕ್ಷ ಆಗಲ್ವಲ್ಲ? ಕಾರನ್ ಬ್ಯಾಂಕ್ ಅಲ್ಲಿ ತಂದು ನಿಲ್ಸ್ಲಾ ಸರ್? ಸೈಟ್ ಬೇಡವಾ ಅದಕ್ಕೆ? ಆ ಬಾವಾ ಬಂದೆ. ತಗೊಂಡು ಇನ್ನೂ 5 ವರ್ಷ ಆಗಿಲ್ವಲ್ಲೋ? ಏನಾಗಲ್ಲ ಬಿಡ, ಬಚಾವ್ ನೀನು. You stupid idiot fool, country brute. Can't you see I've fallen down here? Don't you have common sense? ಎಷ್ಟು ಬೈದ್ರು ಎಮ್ಮೆ ತರ ನಿಂತಿದ್ಯಲ್ಲ. ಬೈತಾ ಇದೀಯಾ? ನನಗ್ ಬೈದಲ್ಲ, ಒಳಗೆ ಯಾರು ಕೂತ್ಕೊಂಡಾರ ಗೊತ್ತಾಮಿ? ಯಾರು ಕೂತಿದ್ರೆ ನನ್ಗೇನು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಬಾಬಾ, ಇವಳು ಗಾಡಿಯಲ್ಲಿ ಯಾರು ಕೂತವ್ರು ನೋಡಿದ್ರೆ ಯಾವನ್ ಕೂತ್ಕೊಂಡ್ರೆ ನನ್ಗೇನು ಅಂತ ನೋಡು. ಹೋಗಿ ಹುಡುಗಿ ಜೊತೆ ಗಲಾಟ ಮಾಡ್ತೀಯಲ್ಲ. ಹುಡುಗಿ ಹಿಂಗಿರ್ತಾಳ? ಸಾರಿ ಕೇಳು. ಸಾರಿ ಅಲ್ಲಿ ಸಾರಿ, ತಪ್ಪು ನಮ್ದೆ. ಏನು ಗುದ್ಬಿಟ್ ಸಾರಿ ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನ್ ಬೈಕ್ ಯಾರು ಸರಿ ಮಾಡಿಸ್ತಾರೆ? ನನ್ ಕಾಲೇಜಿಗೆ ಯಾರು ಬಿಡ್ತಾರೆ? ಎನಿವೇಸ್, ಐ ಆಮ್ ಶಿರೀಷಾ. ಅಣ್ಣ ಶಂಕರಣ್ಣ. ವಾಟ್ ಯು ಡು? ಏನ್ ಮಾಡ್ಕೊಂಡಿದ್ದೀರಾ? ಸೆಟಲ್ಮೆಂಟ್. ಸೆಟಲ್ಮೆಂಟ್ ಅಂದ್ರೆ? ಅದೇಮ್ಮ, ಸೆಂಟಿಮೆಂಟ್ ಇಲ್ದಿರ ಕೆಲಸ. ಶಾಲೆ ಬಂಟು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ವಾವ್, ಯಾವ್ದೋ ಹೊಸ ಅಡ್ಮಿಷನ್ ಅಂತ ಕಾಣಿಸುತ್ತೆ. ಸಖತ್ತಾಗವಳೆ. ನನ್ ಬೈಕ್ ಬರುತ್ತೆ, ಗಾಡಿ ಬರುತ್ತೆ. ಯಾವಾಗ? ಅಯ್ಯೋ ಅಮ್ಮ, ನಿಮ್ ಸ್ಕೂಲ್ ಗಂಟೆ ಹೊಡೆಯೋ ಮುಂಚೆ ನಿನ್ ಮುಂದೆ ಗಾಡಿ ಇರುತ್ತೆ. ತಗೋ, ಅಲ್ಲಿವರೆಗೆ ಇದನ್ನ ಇಟ್ಕೋ, ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಶಂಕರಣ್ಣ. ಯಮ್ಮ, ಇವಳು ಸೆಕ್ಷನ್ ಶಂಕರ್ ತಂಗಿನಾ? ಇನ್ನೀ ಕಾಲೇಜಲ್ಲಿ ಎಷ್ಟು ತಲೆ ಉರುಳೋಗುತ್ತೋ ದೇವ್ರೆ. ನಾನೇನು ನೋಡಿಲ್ಲ, ನನಗೇನು ಕಾಣಿಸೋದಿಲ್ಲ. Hell, listen, this is super cow right here. Hey, I'm a dancing robot. Come on, lady, now I'm gonna show you, lady. It's time to freak it out. Come on, lady. Now move it. You are so looking crazy. Wow. My heart is screaming, baby. Every time I like you, girl. This is for you, baby girl. I got no patience. Let me show you all the naughty tricks. I'm the super. Hell, listen, this is super cow right here. ಬಡ್ಡಿ ಮಕ್ಕಳ, ಬೆಳಿಗ್ಗೆ ಸಾವಿನ ಜೊತೆ ಆಟ ಆಡ್ತಿದ್ದೀರಲ್ರು. ಈ ಹುಡುಗಿ ಯಾರು ಗೊತ್ತೇನ್ರ? ಸೆಕ್ಷನ್ ಶಂಕರ್ ತಂಗಿ ಕಣ್ರ. ಕಾಲಿ ಬಿಡ. ಇದನ್ನ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಕಾಲೇಜಲ್ಲಿ ನಂದೇ ಹವಾ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನನಗೋಸ್ಕರ ಅಲ್ಲದೆ ಇದ್ರು ಈ ನನ್ನ ಮಕ್ಕಳು ನನ್ನ ಹತ್ರ ತಗೊಂಡ್ರೆ ಸಾಲಕ್ಕೋಸ್ಕರ ನಾದ್ರೂ ಬಿಟ್ಬಿಡಮ್ಮ, ಪ್ಲೀಸ್ ಅಮ್ಮ. ಹಾ, ಓಕೆ. ಏನೋ ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಉಪಕಾರ ಆಯ್ತಮ್ಮ. ಅಮ್ಮ, ಒಂದು ನಿಮಿಷ. ಗುಂಡ್ಪಿನಮ್ಮ ನಿಮ್ದು. ಹಲೋ, ಪಕ್ಕದಲ್ಲೇ ಕ್ಯಾಂಟೀನ್ ಇದೆ, ನಿಂಗೇನ್ ಬೇಕೋ ತಿನ್ಕೋ ಹೋಗು. ಅಮ್ಮ, ನಾನ್ ಬಿಡ್ಸೋನ್ ಅಲ್ಲಮ್ಮ, ಆ ಕ್ಯಾಂಟೀನ್ ಓನರೇ ನಾನಮ್ಮ. ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಿದ್ಯಾ? ಏನ್ ಮಾಡಕ್ಕಾಗುತ್ತಮ್ಮ,
ಈ ಕಾಲೇಜಲ್ಲಿ ಒಂದು ಸೆಟ್ಲ್ಮೆಂಟ್ ಬ್ಯಾಚ್ ಇದೆ, ಅವ್ರಿಗೆ ಸಾಲ ಕೊಡ್ಲಿಲ್ಲ ಅಂದ್ಬಿಟ್ಟು ನನ್ನ ಕ್ಯಾಂಟೀನಿಂದ ಹೊರಗೆ ದಬ್ಬಿಟ್ಟು ಅವರೇ ಆ ಕ್ಯಾಂಟೀನ ನಡೆಸ್ತವ್ರಮ್ಮ. ನೀನ್ ಹೆಂಗೂ ಸೆಕ್ಷನ್ ಶಂಕರ್ ತಂಗಿ ಅಲ್ವಾ? ಹೌದು, ಅದ್ರಲ್ಲೇನ್ ಡೌಟು? ಡೌಟ್ ಏನಿಲ್ಲಮ್ಮ. ನೀನ್ ನನ್ನ ಪರವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಮಾತು ಇನ್ಫ್ಲೂಯೆನ್ಸ್ ಹಾಕ್ಬಿಟ್ರೆ ಆ ಸೆಟ್ಲ್ಮೆಂಟ್ ಬ್ಯಾಚ್ ಇಂದ ನನ್ನ ಲೈಫೇ ಸೆಟ್ಲು. ಸರಿ. ಗಂಟೇಶ್ ಗಲ್ಗಂಟೇಶ್ ಚೀಪ್ ವಾಯ್ಸ್ ಐಸ್ ಐಸ್. ನಮಸ್ಕಾರ ವೇಣು ಸರ್. Hey. ಸರ್ ನನ್ಗೊಂದೇ ಕ್ಲಾರಿಫಿಕೇಶನ್. ಏನ್ ಕ್ಲಾರಿಫಿಕೇಶನ್? ಈ ಕ್ಯಾಂಟೀನು ನಂದೇ ಅಲ್ಲ ಸರ್? ಹೌದು, ಈ ಕ್ಯಾಂಟೀನು ಮೊದ್ಲು ಹಿಂದೆ, ಅದಕ್ಕೇನೀಗ? ಆ ಹರಿ ಹತ್ರ ಹೇಳಿ ಹಾ. ಈ ಕ್ಯಾಂಟೀನ್ ಇಂದ ನನ್ನ ಹೊರಗೆ ದಬ್ಬಿ ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡವರು ತಾವೇ ಅಲ್ವಾ ಸರ್? ಹೌದು, ಅದಕ್ಕೆ ನಿನ್ನ ಕೈಲಿ ಏನೋ ಕಿತ್ಕೊಳಕ್ಕಾಗತ್ತೆ? ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡ್ಬೋದಲ್ಲ ಸರ್? ಏನೋ ಹಿಂದೆ ಮುಂದೆ, ಏನೋ ಹಿಂದೆ ಮುಂದೆ. ತಗೋ ಮುಂದೆ. ಹಾ. ಯಾರು ನಂದೇನೋ ಕಿತ್ಕೊಳಕ್ಕಾಗಲ್ಲ. ತಗೋ ಹಿಂದೆ, ಯಾರು ನಂದು ಕಿತ್ಕೊಳಕ್ಕಾಗತ್ತೆ. ಲಾಟ್ ಲಾಟ್ ಆಗಿ ಕಿತ್ಕೊಂತಾರೆ. ಸಿಸ್ಟರ್, ಆಕ್ಚುಲಿ ಏನ್ ನಡೀತಾ ಇದೆ ಅಂದ್ರೆ ನನಗೆಲ್ಲ ಅರ್ಥ ಆಯ್ತು. ಇಷ್ಟು ಬೇಗನಾ? ಮರ್ಯಾದೆಯಿಂದ ಅವ್ರ ಕ್ಯಾಂಟೀನ್ ಅವ್ರಿಗೆ ಕೊಟ್ಬಿಡು. ಅಂಡರ್ಸ್ಟ್ಯಾಂಡ್? ಸಿಸ್ಟರ್, ಅವನು ಕ್ಯಾಂಟೀನ್ ಕೊಟ್ರೆ ನಾನ್ ಬದುಕದೆ ಹಂಗೆ. ನೋಡು, ಅಮ್ಮ, ಅವ್ನ್ ಬದುಕ್ಬೇಕೋ ಸಾಯ್ಬೇಕೋ ಡಿಸೈಡ್ ಮಾಡ್ಬೇಕಾಗಿರೋ ನಾನು. ನಿನ್ ಕ್ಯಾಂಟೀನ್ ಒಳಗೆ ಹೋಗಿ ಫ್ರೀ ಆಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಹೇ ಫ್ರೆಂಡ್ಸ್, ಕಮ್. ಸಿಸ್ಟರ್, ಅಣ್ಣ, ಕ್ಯಾಂಟೀನ್ ಕಿತ್ಕೊಂಡ್ಬಿಟ್ರೆ ನಾನು ಹೆಂಗಣ್ಣ ಬದುಕ್ಲಿ? ನಾನು ಹೆಂಗ್ ಬದುಕಿದ್ನೋ ನೀನು ಹಂಗೆ ಬದುಕೋ ಲೋಪ. ಲೋಫರ? ಇದಕ್ಕಿನ್ನ ಲೋಫರೇ ಬೆಟ್ರು. ಹೊಡೆಯ ಗಂಟೆ ಹಿಂಗ್ ಬರ್ಬೇಕು ಸೌಂಡ್. ಹೊಡೆಯ ಗಂಟೆ. ಲೋ ವೇಣು, ಏನೋ ಅವನ ಹತ್ರ ಇದ್ದಿದ್ ಗಾಡಿನ ಕಿತ್ಕೊಂಡ್ಬಿಟ್ಯಾ? ನಾನ್ ಕಿತ್ಕೊಂಡಿಲ್ಲ, ನನ್ನಿಂದ ಅವನೇ ಕಿತ್ಕೊಂಡ. ಅವನಿಗೆ ಅಷ್ಟೊಂದ್ ಏರಿಯಾ ಎಲ್ಲಿಂದ ಬಂತು? ಗುರು, ನಮ್ ಕಾಲೇಜ್ಗೊಂದು ಹೊಸ ಹುಡುಗಿ ಬಂದವಳೆ. ಸಖತ್ತಾಗಿದ್ದಾಳ. ಅವಳು ಯಾರು ಗೊತ್ತಾ? ಯಾರು? ಸೆಕ್ಷನ್ ಶಂಕರ್ ತಂಗಿ. ಸೆಕ್ಷನ್ ಶಂಕರ್ ತಂಗಿನ? ಅವಳಿಗೆ ನಮ್ ಬಗ್ಗೆ ಹೇಳಿದ್ಯಾ? ಹೇಳ್ದೆ, ಹಾ. ನಿಮ್ಮನ್ನು ಒಳಗಡೆ ಬರಕ್ ಹೇಳವಳೆ. ಭದ್ರಕಾಳಿ ತರ ಕಾಯ್ತಾವಳೆ. ಹೋಗಿ. ಭದ್ರಕಾಳಿ? ಯಾಕೋ ಏನೇನೋ ಹೇಳಿ ಎದುರಿಸ್ತೀಯ. ಅಯ್ಯೋ ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ದೇವ್ರೆ 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 ದೇವ್ರೆ. ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬತಾದಾವ್. ಅಣ್ಣ, ಸೆಕ್ಷನ್ ಶಂಕರ್ ತಂಗಿ ನನ್ನ ಬರಕ್ ಕೇಳಿದಾರಂತ ಅಣ್ಣ. ಅಣ್ಣ, ಸೆಕ್ಷನ್ ಶಂಕರ್ ತಂಗಿ ನನ್ನ ಬರಕ್ ಕೇಳಿದಾರಂತ ಅಣ್ಣ. ಏನ್ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದೆಯಾ? ನನ್ಗೇನ್ ಕಿವುಡ? ಇಲ್ಲ ಅಣ್ಣ. ಈಗ ಗೊತ್ತಾಯ್ತಾ ನಮ್ ಬ್ಯಾಕ್ ಗ್ರೌಂಡ್ ಯಾವ ತರ ಅಂದ್ಬಿಟ್ಟು? ಗೊತ್ತಾಯ್ತಣ್ಣ. ಹಾ, ಹೋಗ್ ಹೋಗ್. That movie is really nice, you know. Oh, that's ಮೇಡಮ್, great. ನನ್ನ ಹೆಸರು ಹರಿ ಅಂತ ಏನೋ ಕರ್ದಿದ್ರಂತೆ. ನೀನೇನವನು? ಕೂತ್ಕೋ. ಹೌದು, ನೀನೇನೋ ದೊಡ್ಡ ರೌಡಿ ಅಂತೆ. ನಿನ್ನೆ ತಾನೇ ನಾನ್ ಕಾಲೇಜ್ ಜಾಯಿನ್ ಆಗಿದ್ದೀನಿ. ಓಕೆ. ಏನಾದ್ರೂ ಗಲಾಟೆ ಮಾಡ್ದೆ ಅಂತ ಗೊತ್ತಾಯ್ತೋ ಚರ್ಮ ಸುಲ್ಬಿಡ್ತೀನಿ. ಸರಿ ಮೇಡಮ್. ವಾರ್ನ್ ಮಾಡೋದಕ್ಕೆ ಅಂತ ಕರ್ಸ್ದೆ. ಹೋಗು ಹೋಗು ಅಂತ ಹೇಳಿದ್ರೆ ಕಿವಿ ಕೇಳ್ಸಲ್ವಾ? ಜಿಂಜಿನ ಕಡೆ ಏನ್ ಮೈಸೂರು ಮಹಾರಾಣಿ ತರ ಅವಾಗಿಂದ ಹೋಗು ಹೋಗು ಅಂತ ಆರ್ಡರ್ ಮಾಡ್ತಾ ಇದ್ಯಾ? ನಾನ್ ಯಾರು ಅಂತ ಗೊತ್ತಾ? ಯಾರು? ಸೆಕ್ಷನ್ ಶಂಕರ್ ತಂಗಿ. ಸೆಕ್ಷನ್ ಶಂಕರ್ ತಂಗಿನ? ನಾನ್ ಚಿಕ್ಕ ವಯಸ್ಸಿಂದ ಒಂದ್ ದೊಡ್ಡ ರೌಡಿ ತಂಗಿನ ಲವ್ ಮಾಡ್ಬೇಕು ಅಂತ ಚಿಕ್ಕ ಆಸೆ ಇತ್ತು. ಯಾಕಂತ್ಯಾ, ಈ ವಿಷಯ ನಿಮ್ಮ ಅಣ್ಣನ್ ಗೊತ್ತಾಗಿ ನನ್ನ ನೋಡಿಯೋದಕ್ಕೆ ಅಂತ 10 ಜನನ್ ಕಳಿಸ್ತಾನೆ. ಆ ಚೇಸು, ಆ ಫೈಟು, ಆ ರನ್ನಿಂಗು ಏನ್ ಮಜಾ ಇರತ್ತೆ ಅಂತ್ಯಾ. ಆದ್ರೆ ನೀನ್ ಮಾತ್ರ ತುಂಡಿದಂಗಿದ್ಯಾ. ನೀನ್ ನನ್ನ ಈ ತರ ಎಲ್ಲ ನೋಡ್ದೆ ಅನ್ನೋ ವಿಷಯ ನಮ್ಮ ಅಣ್ಣಂಗೇನಾದ್ರೂ ಗೊತ್ತಾಯ್ತೋ ನೀನ್ ಕಣ್ ಕಿತ್ತಾಕ್ಬಿಡ್ತಾನೆ. ಕಣ್ ಕಿತ್ತಾಕ್ಬಿಡ್ತಾನ? ನಿನ್ ಫೇಸ್ ನೋಡ್ದೆ, ನಿನ್ ಬ್ಯಾಕ್ ನೋಡ್ದೆ, ನಿನ್ ಸೊಂಟ ನೋಡ್ದೆ, ಎಲ್ಲೇ ಕಿತ್ತಾಕ ಹೇಳು. ಆದ್ರೆ ನಿನ್ ತುಟಿ ಇದೆಯಲ್ಲ, Don't touch me. ಯಾಕೆ ಎಲ್ರು ನೋಡ್ತಾ ಇದಾರಂತ ನಾಚಿಕೆನಾ? ಹಲೋ ಫ್ರೆಂಡ್ಸ್, ನೀವು ಅಷ್ಟೇ ಎಲ್ಲ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಳ್ಳಿ. ನಿಮ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಒಂದೇ ಒಂದ್ಸಲ ತಪ್ಕೊಂಬಿಡ್ಲಾ? ಬಾ. ಲಗ 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 ಲಗ. ನಾನ್ ಸೆಕ್ಷನ್ ಶಂಕರ್ ತಂಗಿ ಅಲ್ಲ. ಏನು? ಸೆಕ್ಷನ್ ಶಂಕರ್ ತಂಗಿ ಅಲ್ವಾ? ನನ್ ಲವ್ ಟ್ರ್ಯಾಕ್ ಅಲ್ಲಿ ಇದ್ದಿದ್ ಮೇಜರ್ ಆಕ್ಷನ್ ಎಪಿಸೋಡ್ ಮಿಸ್ ಆಗೋಯ್ತಾ? ಏನು? ಏನೂ ಇಲ್ಲ, ಬೀನೂ ಇಲ್ಲ. ಈ ಟೈಗರ್ ಕಾಲೇಜಲ್ಲಿ ಇರೋವರೆಗೂ ನಮ್ದೇ ಹವಾ ನಡೀತಾ ಇರ್ಬೇಕು. ನಾನ್ ಕಣ್ಣು ಮುಚ್ಕೊಂಡು 1, 2, 3 ಎಣ್ಸೋಷ್ಟೊತ್ತಿಗೆ ನೀನು ನಿನ್ ತೊಟ್ಟಿ ಗ್ಯಾಂಗ್ ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ಬೇಕು. ಪ್ಲೀಸ್. 1. ಬಾಸ್, ಅಯ್ಯೋ ಎಮ್ಮೆ, ನನಗೂ ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿಂದ ಅಪ್ಪಿಟ ಬಿಡ್ತೀನಿ ಬಾಸ್. ಬುಲೆಟ್ ಬ್ಯಾಕ್ ಫೈರ್ ಆಯ್ತು. ಅರೇ, ಕಾಲಿಗೆ ಬಿದ್ದಂತ ಕರ್ಗೋಕೋಬೇಡ. ಈ ನನ್ನ ಮಗನ್ ಗೆಲ್ ಹೊಡಿಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನೋಗು. ಇಡೀ ಕಾಲೇಜ್ಗೆ ಕೇಳಿಸ್ಬೇಕು. ಈ ಬಾಡಿನ ಕಡೆ ದವಾಕ್ರ. ಕಾಡೆಮ್ಮೆ. ಈ ನನ್ನ ಮಗನಿಗೆ ಇವತ್ತು ಚೌ ಚೌ ಬಾತೆ. ಪಾಯಸ ತುಂಬಾ ಚೆನ್ನಾಗಿದೆ.
ಬೇಕಾ ಚೂರು ಫೋನ್. ಪರವಾಗಿಲ್ಲ, ಆಮೇಲೆ ನೋಡ್ಕೋತೀನಿ ತಗೋ. ಡ್ಯೂಟಿ ಫಸ್ಟ್. ಥ್ಯಾಂಕ್ಸ್. ಶಿರ್ಷಾ. ಓ, ಸೇ ಹಾಯ್. ಯಾ. ಹಾಂ ಶಿರ್ಷಾ, ಏನು ಪ್ರಾಬ್ಲಮ್? ಸರ್, ನನಗ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಹೇಗೆ? ಸಡನ್ ಆಗಿ ನನಗೆ ಫೋನ್ ಮಾಡಿದ್ಯಾ ಅಂತ ಏನೋ ಚಿಕ್ಕ ಪ್ರಾಬ್ಲಮ್ ಇರಲೇಬೇಕಲ್ಲ, ಏನು? ನೀವ್ ಅನ್ಕೊಂಡ್ ಹಾಗೆ ಇದು ಚಿಕ್ಕ ಪ್ರಾಬ್ಲಮ್ ಅಲ್ಲ, ದೊಡ್ಡ ಪ್ರಾಬ್ಲಮ್ ಸರ್. ನಮ್ ಕಾಲೇಜಲ್ಲಿ ಒಬ್ಬ ದಿನ ನನ್ನನ್ನ ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ ಭಯ ಪಡಿಸ್ತಾನೆ ಸರ್. ಹಾಗೆ ಹೀಗೆ ಅಂದ್ರೆ ಏನೋ ಗೊತ್ತಿಲ್ಲ ಸರ್, ತುಂಬಾ ಭಯ ಆಗ್ತಿದೆ. ನೀವೇ ಹೆಲ್ಪ್ ಮಾಡ್ಬೇಕು. ನಮ್ಮ ಕಡೆಯವ್ರನ್ನ ಕಳಿಸ್ತೀನಿ ಬಿಡಿ, ಅವ್ರು ನೋಡ್ಕೋತಾರೆ. ನೀವೇ ಪರ್ಸನಲ್ ಆಗಿ ಬನ್ನಿ ಪ್ಲೀಸ್, ಬಿಕಾಸ್ ಈಸ್ ವೆರಿ ಡೇಂಜರ್. ನೀವ್ ನಡೀರೋ, ನಾನು ಬರ್ತೀನಿ. ಯಾರು ಫೋನಲ್ಲೇ? ಅದು ಫ್ರೆಂಡ್. ಏನ್ ಬಾಯ್ ಫ್ರೆಂಡಾ? ಅಯ್ಯೋ, ಜಸ್ಟ್ ಫ್ರೆಂಡ್. ಹಾ, ಹೊರಡು. ಹರಿ. ಹಾ ಸಿರಿ. ಹರಿ, ಹಾ, ಅದು ಏನ್ ಹೇಳು? ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡು. ಅದ್ರಲ್ಲೇನು? ಅಯ್ಯೋ, ಇಲ್ ಬೇಡ. ನಾಳೆ ಬೆಳಗ್ಗೆ 10 ಗಂಟೆಗೆ JP ಪಾರ್ಕ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ಸ್ಕೆಚ್ ಏನಾದ್ರು ಹಾಕಿದಾಳೆ ಇವಳು? ಓಕೆ. ಹಾ, ರೈಟ್ ಹೇಳ್, ರೈಟ್ ಹೇಳ್. ಥ್ಯಾಂಕ್ ಯು ಕಳ್ಸ್ಕೋ. ಸರ್, ನಾನೊಂದು ಸೂಪರ್ ಪ್ಲಾನ್ ಮಾಡಿದ್ದೀನಿ. ಸೀನು ಚೆನ್ನಾಗಿ ಅರ್ಥ ಆಯ್ತು ಬಿಡು ನನಗೆ. ಹಾಗಾದ್ರೆ ನಾಳೆ ನೀವು ಬರ್ತೀರಾ ಅಲ್ಲ ಸರ್? ಖಂಡಿತ, ನಾನೇ ಪರ್ಸನಲ್ ಆಗಿ ಬರ್ತೀನಿ. ಥ್ಯಾಂಕ್ ಯು. ಲೇ ಹರಿ, ಸರಿಯಾಗಿ ಸಿಗಾಕೊಂಡೆ ಕಣೋ ನನ್ನ ಕೈಯಲ್ಲಿ. ಅಮ್ಮ, ಹರಿ ನೋಡಿಯೋದಕ್ಕೆಲ್ಲ ರೆಡಿ ತಾನೆ? ರೆಡಿ. ಈ ಸತಿ ನೀನ್ ಅವ್ನ್ ಬಿಟ್ರು ನಾನ್ ಮಾತ್ರ ಬಿಡಲ್ಲಮ್ಮ. ಈ ತುಕ್ ಹಿಡ್ದಿರೋ ಕತ್ತಿಯಿಂದನಾ? ಅಮ್ಮ, ಚುಚ್ಚೋದು ನಮ್ಗೆ ಹೊಸ ಟಚ್ ಅಲ್ವಮ್ಮ. ಅದಕ್ಕೆ ಈ ತುಕ್ಕಿಡಿದಿರೋ ಕತ್ತಿಯಿಂದ ಅವನ್ನ ಚುಚ್ಚಿದಾಗ ಅಪ್ಪಿ ತಪ್ಪಿನೂ ಎಸ್ಕೇಪ್ ಆಗ್ಬಿಟ್ರೆ ಸಪ್ಟಿಗೆ ಸತ್ತೋಗ್ಬಿಡ್ತಾನೆ. ಆಯ್ತಾಯ್ತು, ನಿನ್ನಿಷ್ಟ. ಏನು ಬ್ಲ್ಯಾಕ್ ವೈಟು ಸೇರ್ಕೊಂಡು ಕಲರ್ಫುಲ್ ಸೀನ್ ಸ್ಕೆಚ್ ಆಗ್ತಾರ ತರ ಇದೆ. ಯಾವ್ದಕ್ಕೂ ನಾವು ಒಂದ್ ಸ್ವಲ್ಪ ಹುಷಾರಾಗೇ ಇರಬೇಕು. ಒಂದ್ ಐಡಿಯಾ ಮಾಡೋಣ. ಅಲ್ಲಿ ಪೊದೆಗಳು ಕಾಣ್ತಿದ್ಯಲ್ಲ, ನೀನ್ ಅದ್ರ ಹಿಂದೆ ಹೋಗಿ ಬಚ್ಚಿಟ್ಕೋ. ಅವ್ನ್ ಬರ್ತಿದ್ದ ಹಾಗೆ ನಾನಲ್ಲೇ ಕಳಿಸ್ತೀನಿ. ಓಕೆನಾ? ಓಕೆ ಓಕೆ. ಹೋಗು. ಹಾಯ್. ಹಾಯ್. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದಿಲ್ಲ, ಏನದು? ಅದು ಒಂದ್ ನಿಮಿಷ. ಓಕೆ. ಹಲೋ ಸರ್, ಎಲ್ಲಿದ್ದೀರಾ? ಇಲ್ಲೇ ಪಾರ್ಕಲ್ಲಿ. ಹೌದಾ ಸರ್? ನಿಮ್ಮ ಪಕ್ಕ ನಿಂತಿದ್ದಾನಲ್ಲ ಅವನೇನ? ಹೌದು ಸರ್. ಏನಾದ್ರೂ ನೆಪ ಮಾಡಿ ಅವನ ಆ ಕಡೆ ಕಳ್ಸು, ನಿಂತ್ರ ಮಾತಾಡ್ತೀನಿ. ಸರಿ ಸರ್. ಸರಿ, ಏನಾಯ್ತು? ನೀರಾ? ನಾನು ಹೋಗಿ ತಗೊಂಡ್ಬರ್ತೀನಿ. ಸರ್, ಒಂದ್ ಸೂಪರ್ ಐಡಿಯಾ ಮಾಡಿ ಅವನ್ನ ನೀರ್ ತರ ಕಳ್ಸಿದೀನಿ. ಈಗೇನ್ ಮಾಡ್ಲಿ? ಫೋನ್ ಇಡು ಮೊದಲು. ಸರ್, ನೀವಿಲ್ಲೇ ಇದ್ದೀರಾ? ಇಲ್ಲೇ ಇದ್ದೀನಿ. ಇವನೇನಾ? ಹೌದು ಸರ್. ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀನಿ ಇವನ್ನ. ಬಹಳ ಕಿಲಾಡಿ ನನ್ನ ಮಗ, ಯಾವತ್ತೋ ಸಿಗಾಕೋತಾನ ಅನ್ಕೊಂಡಿದ್ದೆ. ಕರೆಕ್ಟ್ ವಿಚಾರಕ್ಕೆ ಸಿಗಾಕೊಂಡಿದ್ದಾನೆ. ಈಗ ನೀ ಏನ್ ಮಾಡು, ನನಗೆ ಅಲ್ಲೊಂದು ಪೊದೆ ಕಾಣ್ತಾ ಇದೆಯಲ್ಲ, ಆ ಪೊದೆಗೆ ಅವ್ನು ಬಂದ ತಕ್ಷಣ ಕಳ್ಸು. ಸರ್, ನೀವು ಅದೇ ಪೊದೆ ಹಿಂದೆನಾ? ಇಲ್ಲ, ಅಲ್ಲಿ ಯಾವ್ದಾದ್ರು ಪ್ರಾಣಿ ಇದ್ರೆ ಅಂತ. ಅದೆಲ್ಲ ವರಿ ಮಾಡ್ಕೊಂಬೇಡ, ಹಬ್ಬ ಅಂದ್ರೆ ಒಂದು ಹೆಮ್ಮೆ ಇರುತ್ತೆ. ಓಕೆ, ಬಂದ ತಕ್ಷಣ ಕಳ್ಸು. ಹರಿ ಬತ್ತಾನೆ ಅನ್ಕೊಂಡ್ರೆ ಇವ್ನು ಯಾರು ಬಂದವರಲ್ಲ, ಮೋಸ್ಟ್ಲಿ ನಮ್ ತರನೇ ಡೀಲಿಂಗ್ ಇರ್ಬೇಕು. ತಗೋ ಸಿರಿ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನೀರ್ ಬೇಕು ಅಂದಿಲ್ಲ, ತಗೊಂಬರಕ್ ಹೋಗಿದ್ದೆ. ಅಯ್ಯೋ, ಅದ್ ಬಿಡು. ನಾನಿಲ್ಲಿ ನಿನಗೆ ಯಾಕೆ ಬರಕ್ ಹೇಳ್ದೆ ಗೊತ್ತಾ? ಯಾಕೆ? ಒಬ್ಬ ನನ್ಗೆ ತುಂಬಾ ಕಾಟ ಕೊಡ್ತಿದ್ದಾನೆ. ಹೌದಾ? ಈಗ್ಲೂ ಇಲ್ಲಿಗೆ ಬಂದು ನನ್ನ ಇಲ್ ಗಿಲ್ದ, ಇಲ್ ಮುಟ್ಟದ, ಕಿಸ್ಸು ಕೊಟ್ಟ. ಕಿಸ್ಸ? ಈಗೆಲ್ಲ ಅವನು ಆ ಪೊದೆ ಹಿಂದೆ ಇದ್ದಾನೆ. ಯಾವನ ಅವನು? ನಮ್ ಕಾಲೇಜ್ ಹುಡುಗಿನ ರೇಗಿಸ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು. ಓಹೋ, ನೀನೇನಾ? ಹಲೋ, ಈ ಕಡೆ ತಿರುಗ. ಕಾಲೇಜಿಗೆ ಹೋಗಂತ ಕಳ್ಸಿದ್ರೆ ಏನ್ ಮಾಡ್ತಾ ಇದ್ಯಾ? ಅಣ್ಣ, ನನ್ನ ಫ್ರೆಂಡ್ ಯಾರೋ ರೇಗಿಸ್ತಿದ್ರಂತ ಅಣ್ಣ. ಅದೇ ಫ್ರೆಂಡ್ ನನಗೆ ಫೋನ್ ಮಾಡಿ ನನ್ನ ಮಗನೇ ನನಗೆ ಯಾರೋ ತೊಂದರೆ ಕೊಡ್ತಾ ಇದಾರೆ, ಪಾರ್ಕಿಗೆ ಬನ್ನಿ ಅಂತ ಕರೆದ್ಲು. ಏನ್ ಮಾಡ್ತಾ ಇದ್ಯಾ ಚಿನ್ನ? ಅದೇ ಹೆಲ್ಪ್ ಮಾಡೋಣ ಅಂತ ಬಂದೆ ಅಣ್ಣ. ಹೌದಾ? ಯಾರಿಗೆ? ಫ್ರೆಂಡ್ಗೆ. ಬರೀ ಫ್ರೆಂಡ್? ನಿಜವಾಗ್ಲೂ ಫ್ರೆಂಡ್ ಅಣ್ಣ. ಅಣ್ಣ ತಂದಿರಾ ಇಬ್ರು ಸೇರ್ಕೊಂಡು ಒಂದೇ ಹುಡುಗಿಗೆ ಈ ರೇಂಜ್ ಕಾಟ ಕೊಡ್ತಾ ಇದ್ದೀರಾ? ಏಯ್, ಒಂಟಿ ಎಣ್ಣನಾದ್ರೂ ನಿಮ್ ಕೈಗೆ ಸಿಕ್ಬಿಟ್ರೆ ಅವಳನ್ನ ಪಪ್ಪಾಯಿ ಜ್ಯೂಸ್ ಮಾಡಕ್ ಬಿಡ್ತೀರಲ್ಲ. ಪಪ್ಪಾಯಿ ಜ್ಯೂಸ್ ಇದೇನಿದು? ಪೊಲೀಸರು ರೌಂಡ್ ಅಪ್ ಮಾಡ್ತಾ ಇದ್ದೀರಾ? ಏನು ಇರೋ ಇದ್ಯಾವ್ದು ಟಿಂಕರ್ ಆಗಿರೋ ಬಾಡಿ? ನಮ್ ಕ್ಯಾಂಟೀನ್ ಅಲ್ಲಿ ವೇಸ್ಟ್ ಬಡಿ ಅಣ್ಣ ಇದು. ಏನು ವೇಸ್ಟ್? ತೋರಿಸ್ತೀನಿ ಅಣ್ಣ, ಬಿಟ್ಬಿಡಿ, ನಾನ್ ನೋಡ್ಕೊಂತೀನಿ.
ಶೋರ ಶೋರ್ ಆ ನೋಡ್ಕತಾನ ಅವನೇ. आ बा दिखाता हूँ उधर देखो ಉದರ್ अय्या ನೀ ಏನಾಯ್ತು? ನನ್ನ ಮಗನಿಗೆ ಫುಲ್ ಕೋಟಿಂಗ್ ಕೊಟ್ಟಿದ್ದೀನಿ. ಕೋಟಿಂಗ? ಮತ್ತೆ ನಮ್ಮ ಹತ್ರನೇ ರೌಡಿ ಆಡ್ದಂಗೆ ಆಡಿದ್ರೆ ನಾವು ಸುಮ್ಮನೆ ಇರ್ತೀವ. ಸರಿ ಬಾ ಹೋಗೋಣ, ಬಂದಿದ್ದ ಕೆಲಸ ಮುಗೀತಲ್ಲ. ಕಮ್ ಆನ್ ಹರಿ, ಕಮ್ ಆನ್. ಯಸ್ ಯೆಸ್ ಯಸ್ ಯೆಸ್, ಸೂಪರ್. ಒಂದು ನಿಮಿಷ ಯಸ್ ಯಸ್. ಅವಳು ಮಾತಾಡಂಗಿಲ್ಲ ನೀವು, ಹುಷಾರಿಲ್ಲ ನಿಮ್ಗೆ. ಏನೋ ಒಂದು ಮಾಡಿ. ಅದು ಕರೆಕ್ಟು. ನಾನು ಕೇಳ್ಕೊಟ್ರೆ ನಾನು ಮಾತಾಡಂಗೇ ಇಲ್ಲ, ನೀವು ಮಾತಾಡಂಗಿಲ್ಲ. ಅದಕ್ಕೆ ತಗೊಳ್ಳಿ ಮಾತಾಡಿ. ಸಿರಿನಾ, ಯಾಕೆ ಟೆನ್ಷನ್? ಹಲೋ. ಅಯ್ಯೋ ಅದಕ್ಕೆ ಅಣ್ಣನ್ ಹುಷಾರಿಲ್ಲ, ಅಣ್ಣ ತರ ಇರಬೇಕು. ಹಲೋ ಹಲೋ ಅಕ್ಕ, ಹೇಗಿದ್ದಾರೆ? ಯಾರು? ನಿಮ್ಮವರು? ಚೆನ್ನಾಗಿಲ್ಲಮ್ಮ, ತುಂಬಾನೇ ಹುಷಾರಿಲ್ವಾ? ಇಲ್ಲ ಅಂತ ಇವರಿಬ್ರು ಹೇಳ್ತಿದ್ದಾರೆ. ಯಾರಿಬ್ರು? ಡಾಕ್ಟರು, ನರ್ಸಮ್ಮ? ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಮನೇಲಿದ್ದಾರೆ. ಎಲ್ಲ ನನ್ನಿಂದಾನೇ ಆಗಿತ್ತು. ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಕೋಲ್ಡ್ ಆಗಿ, ಕೋಲ್ಡ್ ಸೈನಸ್ ಆಗಿ, ಆಮೇಲೆ ಸೈನಸ್ ಮೇಲೆ ವೈರಸ್ ಕೂತು ಟೈಫಾಯ್ಡ್ ಟರ್ನ್ ಆಗಿ ರೆಡ್ ಸೆಲ್ಸ್ ವೈಟ್ ಸೆಲ್ಸ್ ಫೈಟ್ ಮಾಡ್ತಿರೋದ್ರಿಂದ ಅಯ್ಯೋ ಇಲ್ಲಿ ಕಂಡೀಷನ್ ಸರಿ ಇಲ್ಲ. ಇನ್ ಸ್ವಲ್ಪ ಮಾತಾಡಿದ್ರೆ ನನ್ಗೂ ಅದೇ ಆಗುತ್ತೆ. ಬಾಯ್. ಸೂಪರ್. ಅದಕ್ಕೆ ಏನ್ರ ಇದು? ಕಾಲೇಜಲ್ಲಿ ಒಬ್ರು ಮಾಡೋ ಹುಡುಗಿಯರಿಲ್ವಾ? ಯಾರು ನೋಡಿದ್ರು ಡೀಸೆಂಟ್ ಹಾಕೊಂಡೇ ಬರ್ತಿದ್ದಾರೆ. ಕಣ್ಣಿಗೆ ತಂಪಾಗೋ ತರ ಏನು ಕಾಣಿಸ್ತಿಲ್ವಲ್ರೋ? ಏನು ಕಾಣಿಸ್ತಾ ಇಲ್ವಾ? ಅಲ್ಲೋಡೋ ಮಗ, ಜಾಕಿನೇ ಕಾಣಿಸ್ತಿದೆಯಲ್ಲ. ಏ ಅದು ಜಾಕಿ ಅಲ್ಲ ಮಾಮ, ಟಾಮಿ. ಏನಕ್ರ ಡೌಟ್? ಬಂದ್ರ ಹುಡುಗಿನ ಕೇಳೋಣ. ಹಾಯ್ ಬೇಬಿ. ಎಸ್. ವಾಟ್ ಇಸ್ ಯುವರ್ ಪ್ಯಾಂಟಿ ಬ್ರ್ಯಾಂಡ್? ವಾಟ್? ನೋ ಪ್ರಾಬ್ಲಮ್, ಐಲ್ ಸಿ ಮೈ ಸೆಲ್ಫ್. ಗೊತ್ತಿಲ್ಲದೆ ತಪ್ಪು ನಡಿಬಹುದು, ಆದ್ರೆ ಗೊತ್ತಿದ್ದ ತಪ್ಪು ನಡಿಬಾರ್ದು. ಏನದು? ಹರಿಗಿದೆಲ್ಲ ಮಾಮೂಲ್ ಅಲ್ವೇನಾ? ಸಿ ಎಸಿಪಿನ ಹೊಡೆದ ಅಂದ್ರೆ ನಂಬಲಿಲ್ಲ ಅಲ್ಲ. ಈಗ ನೋಡಿ ಮಗ, ಫಸ್ಟ್ ಅವರ್ ಏನ್ ಹೇಳು? ಫಸ್ಟ್ ಅವರ್ ಫ್ರೀನೇ, ಲೆಕ್ಚರರ್ ಬಂದಿಲ್ಲ. ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನೋಡೋಣ ಬಾರೋ. ಅಲ್ಲೋಗಿ ನೋಡೋದೇನೋ ಪುಟ್ಕೋಸಿ ಮ್ಯಾಚ್ನ. ಇಲ್ಲೇ ತೋರಿಸ್ತೀನಿ ಫುಟ್ಬಾಲ್ ಮ್ಯಾಚ್ನ. ಇವಾಗ ನಾನು ಸುಮ್ಮನೆ ಇದ್ರು ಹೊರಗಡೆ ಬಂದಿರೋ ರಕ್ತ ನೋಡ್ಕೊಂಡು ಒಳಗಡೆ ಇರೋ ರಕ್ತ ಸುಮ್ಮನೆ ಇರತ್ತೆ ಅನ್ಕೊಂಡಿದ್ಯಾ? ಥ್ಯಾಂಕ್ಸ್ ಎಲ್ಲ ಇರಲಿ. ಕಾಲೇಜಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಜೊತೆ ಮಾತ್ರ ಯಾಕೆ ಮಿಸ್ಬಿಹೇವ್ ಮಾಡಿದ್ರು ಅಂತ ಗೊತ್ತಾ? ಯೋಚನೆ ಮಾಡು. ನಾವು ಮನೆ ಬಿಟ್ಟು ಹೊರಡಬೇಕಾದ್ರೆ ನಾವು ಕಾಲೇಜ್ಗೆ ಹೋಗ್ತಾ ಇದೀವ, ಕ್ಲಬ್ಗೆ ಹೋಗ್ತಾ ಇದೀವ ಅನ್ನೋದನ್ನ ನೀ ಫಸ್ಟ್ ತಿಳ್ಕೊಬೇಕು. ನೀನು ಈ ಥರ ಬಟ್ಟೆ ಹಾಕೊಂಬಂದ್ರೆ ಆಡ್ತಿರೋ ಹುಡುಗರಿಂದ ಅಲ್ಲಾಡ್ತಿರೋ ಮುದುಕರುವರೆಗೂ ನೋಡ್ತಾರೆ. ಇನ್ಮೇಲೆ ಈ ಥರ ಹಾಕೋಕೋಬೇಡ. ಹೋಗ್. ಐ ಆಮ್ ಸಾರಿ. ಹೋಗ್. ನೋಡಿದ್ಯಾ ಸಿರಿ, ಹರಿ ಬಗ್ಗೆ ನಿಂಗೆ ಈಗ ಅರ್ಥ ಆಯ್ತಾ? ಹರಿಗೆ ಯಾರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹೋಗಿ ಆ ಕರಿ ಇಡ್ಲಿ ಮಾತ್ ಕೇಳ್ಕೊಂಡು ಹರಿನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ಆ ಪಾರ್ಕಲ್ಲಿ ಏನ್ ನಡೀತು ಅಂತ ಹರಿನೇ ಹೋಗಿ ಕೇಳು.
ಬಂದ್ರೆ ಹೋಗೋಣ. ಹರಿ 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 ಹಾ ಸರಿ. ಐ ಆಮ್ ಸಾರಿ. ಯಾಕೆ? ನೀನು ಪಾರ್ಕಲ್ಲಿ ನೀರಿಗೆ ತಳ್ಳಿದ್ದು ರೌಡಿನಲ್ಲ, ಮತ್ತೆ ಸ್ಪೆಷಲ್ ಆಫೀಸರ್ ವರದನಾಯಕನ. ಐ ಆಮ್ ಅ ಫೂಲ್. ನಿನ್ನನ್ನ ತಪ್ಪಾಗಿ ತಿಳ್ಕೊಂಡು ಅವ್ರನ್ನ ನಿನ್ಮೇಲೆ ಎತ್ಕಟ್ ಕಳಿಸ್ದೆ. ಹೋಗ್ಲಿ ಬಿಡು, ಅವ್ರಿಗೇನ್ ಆಗಿರಲ್ಲ. ನೀನ್ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ? ನಾನ್ ರಾತ್ರಿ ಫೋನ್ ಮಾಡಿದ್ದೆ. ಅವ್ರ ವೈಫ್ ಎಷ್ಟು ಸಂಕಟ ಪಟ್ಕೊಂಡ್ರು ಗೊತ್ತಾ? ತಪ್ಪು ಮಾಡ್ಬಿಟ್ಟೆ. ನಾನೇ ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ನಾನು ಬರ್ತೀನಿ. ಇದೇ ಅವ್ರ ಮನೆ. ನಿನ್ಗೆ ಗೊತ್ತು? ಕಾಮನ್ ಸೆನ್ಸು. ಎದುರುಗಡೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ. ಹೇ, ಕಮ್ಮಿಯೋ. ಏನು? ಏನ್ ಮಾಡ್ತಿದ್ಯಾ? ಬಂದೆ. ಅಲ್ಲ, ಇದೇ ನಿಮ್ಮನೆನಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಗೂಳಿ ತರ ನುಗ್ತಾ ಇದೀಯಾ? ಸಾರಿ, ನಾವು ಮಿನಿ ಗುಳಿ. ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಬಾ. ಇಲ್ಲ ಮೈಲ್ ಫಸ್ಟ್ ಕ್ಯಾಪ್. ಅಕ್ಕ ಹಾಯ್. ಓ ಹಾಯ್ ಸಿರಿ. ಅಯ್ಯೋ, ಒಳಗಡೆ ಇರೋ ಫೋಟೋಸ್ ನೋಡ್ಬಿಟ್ರೆ. ಹಾಯ್ ಅಕ್ಕ. ಹಾಯ್ ಪಿಂಕಿ. ಅಕ್ಕ ಅದೇನಾಯ್ತು ಅಂದ್ರೆ. ಅಯ್ಯೋ ಅದೆಲ್ಲ ಬಿಡು. ಪಿಂಚಿ ಹೋಮ್. ಅಮ್ಮ, ದೇವಸ್ಥಾನದಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು. ಪಟ್ಪಟ ಅಂತ ಮಾತಾಡ್ತಾಳೆ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಇದೇನಾ ಪಟಾಕಿ? ಅಕ್ಕ, ನೀವೊಬ್ರೇ ಬಂದ್ರಾ? ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ? ಹರಿ ಬಾ ಬಾ ಒಳಗೆ. ನಾಚಿಕೆ. ಫ್ರೆಂಡ್? ನನ್ ಡಿಸ್ಟೆಂಟ್ ರಿಲೇಟಿವ್. ಓಹೋ, ಡಿಸ್ಟೆಂಟ್ ರಿಲೇಟಿವಾ? ಅಮ್ಮ ನಮಸ್ಕಾರ. ನಾಚ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಮನೆನ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ. ಹಾ, ಇದೆಲ್ಲ ನನ್ನ 2ನೇ ಮಗಂದೆ ಉಸ್ತುವಾರಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಮನೇಲೇನಾದ್ರೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನಾದ್ರೂ ಇದೆಯಾ ತಿನ್ನೋದಿಕ್ಕೆ? ಹೆಲೋ ಡಿಸ್ಟೆಂಟ್ ರಿಲೇಟಿವ್, ನಮ್ಮನೇಲಿರೋ ಐಟಮು ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ, ಹೇಗೆ? ಇಲ್ಲಮ್ಮ, ಕಾಮನ್ ಆಗಿ ಎಲ್ರೂ ಮನೇಲೂ ಇರತ್ತಲ್ಲ, ಅದಕ್ಕೆ ಕೇಳಿದೆ. ಅಪ್ಪ ನನಗೆ ಮಿಸ್ ಕಾಲ್ ಕೊಡ್ತಾನೆ ಇದಾರೆ. ಮನೇಲಿ ಇದೀನಿ ಅಂತ ಹೇಳ್ಬೋದಲ್ಲ ಅವ್ರಿಗೆ. ಎಲ್ಲಿದ್ದಾರೆ ಅವರು? ಮೇಲಿದ್ದಾರೆ. ಇವಳೇನ್ ಮಾಡ್ತಿದ್ದಾಳೆ? ಏನಾಯ್ತು? ನೀರ್ ತಗೊಂಡ್ಬಂಡ್ರಿ. ನಿನ್ನೆ ನೀವ್ ಹೇಳಿದ್ ನೋಡಿದ್ರೆ ನಿಮ್ ಗಂಡ ಹುಚ್ಚ ಸುದೀಪ್ ತರ ಇರ್ತಾರೆ ಅನ್ಕೊಂಡೆ. ಆದ್ರೆ ಇವಾಗ ನೋಡ್ತಾ ಇದ್ರೆ ಕೆಂಪೇಗೌಡ ಸುದೀಪ್ ತರ ಇದಾರೆ. ಕರೆಕ್ಟ್ ಆಗಿ ಹೇಳ್ತಪ್ಪ. ನೀನೇ ಸುಮ್ಮನೆ ಇರಕ್ಕೆ ಕೊಡ ಇಲ್ಲಿ, ಗನ್ ಕೊಡ ಇಲ್ಲಿ, ಬೇಗ ಕೊಡ ಇಲ್ಲಿ. ನಿನ್ಗೆ ಏನು ಗೊತ್ತಾ ಅವನ ಬಗ್ಗೆ? ನನಗೆ ಬರೋ ಸಂಬಳನ ಕಾಯ್ಕೊಂಡಿದ್ದು ಎಗಸ್ಕೊಂಡು ಹೋಗೋದು ಅಲ್ಲದೆ ಕದಿತಾನೆ ಕಳ್ಳನ ಮಗ. ಇವತ್ತು ಬಿಡೋದಿಲ್ಲ ಇವನ್ನ ನಾನು. ಹಿಂದೆ ನೋಡ್ಕೊಂಡು ಮಾತ್ರ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊ. ಏನ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿನಗೆ. ಕಳ್ಳನ ಮಗನಿಗೆ ಚಡ್ಡಿ ಹಾಕೊಳ್ಳೋದು ಕಲ್ಸಿರೋದು ನಾನು. ಆ ಚಡ್ಡಿ ಕೈ ಹಾಕ್ಬಿಟ್ಟು ಕಾಸು ಕಿತ್ಕೊಂಡು ಹೋಗ್ತಾನೆ. ಬಿಡೋದಿಲ್ಲ ನಾನು. ಹೊಡಿಬೇಕಾ? ಹೊಡಿಬೇಕು. ಅಕ್ಕ ಸಿರಿ, ನೀನ್ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ. ನೀನ್ ನೋಡ್ತಿರೋದೆಲ್ಲ ನಿಜ ಅಲ್ಲ. ನಿನ್ ಡಿಸ್ಟೆಂಟ್ ರಿಲೇಟಿವ್ ಇದಾನಲ್ಲ ಹರಿ, ಅವ್ನ್ ನಮಗ್ ತುಂಬಾ ಕ್ಲೋಸ್ ರಿಲೇಟಿವ್. ಒಂದ್ಸರಿ ಅಲ್ಲಿ ನೋಡು. ಸಬತ್ತಾಗತ್ತೆ ನನಗೆ. ಇದು ಹೇಗಿದೆ? ತುಂಬಾ ಚೆನ್ನಾಗಿದೆ. ಒಂದ್ ಸೆಕ್ ಹೇಳಪ್ಪ. ಮೇಡಮ್ ಒಂದ್ ನಿಮಿಷ. ಎಲ್ಲಿ? ಈಗ ನಾ ಹೊರಗಿದ್ದೀನಿ. ಮಾಡ್ತೀನಿ ತಾಳು ವಾಪಸ್. Come with me, I'll show you something. ಎಲ್ಲಿಗೆ? Come. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ? ನಿಮ್ಗೆ ಹೇಳ್ತಾ ಇರೋದು ಹೋಗ್ರಿ ಆ ಕಡೆಗೆ. ಇವತ್ತು ಆಟನೂ ಇಲ್ಲ, ಫೋಟೋನೂ ಇಲ್ಲ. ನಾನು ಇವತ್ತು ರೆಬಲ್ ಸ್ಟಾರ್ ಅಲ್ಲ, ಸುಮಲತಾ ಗಂಡ ಅಮರ್ನಾಥ್. ನೀ ಸೆಲೆಕ್ಟ್ ಮಾಡಮ್ಮ. ಬನ್ನಿ ಪ್ಲೀಸ್. ನಾನೇನು ಮಾಡ್ಲಿ? ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಇಲ್ಲಿ ಬಂದ್ರೆ ಆಟೋಗ್ರಾಫ್, ಫೋಟೋಗ್ರಾಫ್ ಅಂತ ಒಂದೇ ನನ್ನ ತಲೆ ತಿಂತಾರೆ. ನನಗೆ ಕೋಪ ಬರಲ್ವಾ? ಅದಕ್ಕೆ ಸರ್ ಜನ ನಿಮ್ಮನ್ನ ಇಷ್ಟಪಡೋದು. ನೀವು ಬೈದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ದಯವಿಟ್ಟು ಇವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ ಸರ್. ಏನಂತ ಎಸಿಪಿ ಸಾಹೇಬ್ರಿಗೆ? ನಾನು ಎಸಿಪಿ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ನಾನು ಚಿತ್ರರಂಗದಲ್ಲಿ ಬ್ಯುಸಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಬ್ಯುಸಿ ಇರ್ಬೋದು, ಆದರೆ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ವಾಮಿ. ಅದಿರಲಿ, ನಿಮ್ಮಿಬ್ಬರು ನೋಡಿದ್ರೆ ಯಾಕೋ ಮನೆಯವರು ಸ್ವಲ್ಪ ಕೋಪದಲ್ಲಿ ಇದ್ದಂಗಿದೆ. ದೇಹ ಎಲ್ಲಿದೆ, ಮನಸ್ಸೆಲ್ಲ ಡ್ಯೂಟಿ ಮೇಲಿದೆ. ಅದೇ ತಾನೇ ಅಮ್ಮ ಕೋಪ. ಕರೆಕ್ಟ್ ಅಕ್ಕ. ನಾ ಹೇಳೋಕ್ಕೂ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು? 20 ವರ್ಷಗಳಿಂದ ಇವ್ರ ಫ್ರೆಂಡ್ಸ್ ಮಧ್ಯೆ, ಜನಗಳ ಮಧ್ಯೆ ಗ್ಯಾಪ್ ಅಲ್ಲೇ ನಾನು ಸಂಸಾರ ಮಾಡ್ಕೊಂಡು ಬಂದಿರೋದು. ನಿನ್ ಪ್ರಾಬ್ಲಮ್ ನನಗಿಂತ ಕರ್ನಾಟಕದಲ್ಲಿ ಇನ್ಯಾರಿಗೆ ಅರ್ಥ ಆಗ್ಬೇಕು ಹೇಳಮ್ಮ. ತಮಾಷೆಗೆ ಹೇಳ್ತಿದ್ದಾಳೆ. ಸುಮಾ, ನೀವಿಬ್ರು ಹೋಗಿ ಏನ್ ಬೇಕೋ ಸೆಲೆಕ್ಟ್ ಮಾಡಿ. ಜಾಯಿನ್ ಮೀ. ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ನೋಡು, ನಾನು ಮಾಡದೇ ಇರೋದೇನು ನೀನು ಮಾಡ್ತಾ ಇಲ್ಲ. ಹೆಂಡ್ತಿಗೆ ಅಂತ ವಾರದಲ್ಲಿ 1 ಗಂಟೆ ಇಟ್ಬಿಡ್ಬೇಕು.
ಅವರು ತರಕಾರಿ ತಗೊಳೋದಕ್ಕೆ ಕರೀತಾರೋ, ಸೀರೆ ತಗೊಳೋದಕ್ಕೆ ಕರೀತಾರೋ, ಬೆಣ್ಣೆ ತಗೊಳೋದಕ್ಕೆ ಕರೀತಾರೋ, ಎಣ್ಣೆ ತಗೊಳಕ್ಕೆ ಕರೀತಾರೋ, ಅವ್ರಿಷ್ಟಕ್ಕೆ ಬಿಟ್ಬಿಡು. ಆಮೇಲೆ ನಾವು 6.25 ದಿನ ವಾರದಲ್ಲಿ ನೆಮ್ಮದಿಯಾಗಿರ್ಬೋದು. ಒಂದು ಕೆಲಸ ಮಾಡು, ಮ್ಯೂಸಿಕ್ ಡೈರೆಕ್ಟರ್ ಕರಿ, ಒಂದು ಹಾಡು ಬರ್ಸು, ಆರ್ಟ್ ಡೈರೆಕ್ಟರ್ ಕರಿ, ಒಂದು ಸೆಟ್ ಹಾಕ್ಸು. ನೋಡೋ, ಜಾವ್ ಬೇಟ್ಗೆ 4 ಬಾತ್ ಕರೋ.